ಇದು ಇಂಟ್ರೆಸ್ಟಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್ಮು 65ನೇ ವೀಡಿಯೋ. ಇಲ್ಲೇನು ಅಂತ ಕೊಟ್ಟವ್ರೆ, ಈ ನಂಬರ್ಗಳೆಲ್ಲನೂ ಅಸೆಂಡಿಂಗ್ ಆರ್ಡ್ರಲ್ಲಿ ಬರೀರಿ ಅಂತ ಕೊಟ್ಟವ್ರೆ. ಅಸೆಂಡಿಂಗ್ ಆರ್ಡ್ರು ಅಂದರೆ ಚಿಕ್ಕದ್ರಿಂದ ದೊಡ್ಡದು ಬರೀಬೇಕು. ಹೆಂಗೆ ಕಂಡುಹಿಡಿಯೋದು? ನ್ಯೂಮರೇಟ್ರು ಡಿನಾಮಿನೇಟ್ರ್ ಎಲ್ಲದ್ರದ್ದು ಬೇರೆ ಆಯ್ತು. ಡಿನಾಮಿನೇಟ್ರ್ ಒಂದೇ ಇದ್ದಿದ್ದರೆ ಯಾವ್ದು ಚಿಕ್ಕ ಇರ್ತದೋ ಮೇಲ್ಗಡೆ ಇದರಲ್ಲಿ ನ್ಯೂಮರೇಟ್ರಲ್ಲಿ ಅದನ್ನು ಬರಿಬೋದಿತ್ತು. ಇಲ್ಲ ಮೇಲ್ಗಡೆ ಎಲ್ಲ ಒಂದೇ ಇದ್ದಿದ್ದರೆ ಕೆಳಗಡೆ ಯಾವ್ಯಾವ್ದು ದೊಡ್ಡದು ಇರ್ತದೋ ಅದು ಚಿಕ್ಕ ನಂಬರ್ ಆಗಿರ್ತಿತ್ತು. ಇವಾಗ ಏನು ಮಾಡಬೇಕು ಅಂದರೆ ಕೆಳಗಡೆ ಇರೋ ಎಲ್ಲ ಡಿನಾಮಿನೇಟ್ರ್ ನಂಬರ್ನ ಒಂದೇ ಮಾಡ್ಕೋಬೇಕು. ಯಾವ ಥರ ಅಂದರೆ LCM ತೆಗಿಬೇಕು. ಯಾವ್ಯಾವ್ದಾಯ್ತು ಅಲ್ಲಿ? 9 ಆಯ್ತಾ, 7 ಆಯ್ತಾ, 5 ಆಯ್ತಾ. ಇವಾಗೆಲ್ಲ ಅಂದ್ರದ್ದು ಸಿಂಪ್ಲಿಫೈ ಮಾಡಬೇಕು. 9 ಸಿಂಪ್ಲಿಫೈ ಮಾಡಿದಾಗ ಏನಾಯ್ತದ? 5 2 ಸತಿ ಆಯ್ತಾ, ಅದು 5 ಅಂತನ ಲೆಕ್ಕ. 9 ಸಿಂಪ್ಲಿಫೈ ಮಾಡಿದಾಗ ಏನಾಯ್ತದ? 3 ಟೈಮ್ಸ್ ಆಫ್ 3 ಸ್ಕ್ವೇರ್ ಅಂತ ಆಯ್ತದ, ಅದು 9ರದ್ದು. ಅದೇ ಥರ 7ರದ್ದು ಏನು ಡಿವೈಡ್ ಮಾಡೋಕ್ಕಾಗೋದಿಲ್ಲ. 7 1 7, 7 1 7 ಅಂತ ಆಯ್ತದ. 5ರದ್ದು ಡಿವೈಡ್ ಆಗೋದಿಲ್ಲ, 5 1 5. ಇವಾಗ LCM ಅಂದರೆ ಯಾವುದೇ ನಂಬರು ಒಂದು ಸತಿ ಇರಲಿ ಇಲ್ಲ 2-3 ಸತಿ ಇದ್ದರೆ ಯಾವ್ದು ಪವರ್ ಜಾಸ್ತಿ ಇರ್ತದೆ ಅದನ್ನು ತಗೋಬೇಕು. 3 ಅನ್ನೋದು ಐತೆ ಇಲ್ಲಿ, ಅದು ಯಾವುದ್ರಲ್ಲಿ ಐತೆ? ಸ್ಕ್ವೇರಲ್ಲಿ ಐತೆ, ಅದನ್ನು ತಗೋಬೇಕು. 3 ಸ್ಕ್ವೇರು. ಒಂದನ್ನು ಬಿಟ್ಬಿಡ್ಬೇಕು, 2 ಇಲ್ಲ. ಆಮೇಲೆ 5 ಅನ್ನೋ ನಂಬರ್ ಐತೆ, ಆಮೇಲೆ 7 ಅನ್ನೋ ನಂಬರ್ ಐತೆ ಇಲ್ಲಿ, ಇದು ತಗೋಬೇಕು. ಈ 5 ಇಲ್ಲೂ ಎಲ್ಲೋ ಒಂದು ಕಡೆ ಇದ್ದಿದ್ದಿದ್ರು ಒಂದೇ ಸತಿ ತಗೋಬೇಕಿದ್ದು. ಇವಾಗ 3 ಸ್ಕ್ವೇರ್ ಅಂದರೆ ಎಷ್ಟು? 3 3 9. ಅದೇ ಥರ 9 ಟೈಮ್ಸ್ ಆಫ್ 5 ಟೈಮ್ಸ್ ಆಫ್ 7 ಆಯಿತು. 9 5 45, 45 7 ಅಂದರೆ 4 7 28, 280. 5 7 35, 315. ಅಲ್ಲಿಗಿದು 315 ಆಗಿರ್ತದೆ. ಅದು ಇವರದ್ದು LCM. 315 ಅಂದರೆ ಎಲ್ಲ ನಂಬರು ಅದರಿಂದ ಡಿವೈಡ್ ಆಯ್ತದೆ 315ರಿಂದ. ಇವಾಗ ನಂಬರ್ಗಳನ್ನ ಈ LCM ನಂಬರು ಕನ್ವರ್ಟ್ ಮಾಡ್ಕೋಬೇಕು. ಯಾವ ಥರ ಅಂದರೆ 5/9ನ ಕಾಮನ್ ಬೇಸಲ್ಲಿ 345 ಬೇಸಲ್ಲಿ ಕನ್ವರ್ಟ್ ಮಾಡಬೇಕು. ಬೇಸ್ 315ರಲ್ಲಿ ಎಷ್ಟು? 315 45, 280 45 47, 5 7 35, 315ಕ್ಕೆ. ಈಗ ಎಷ್ಟರಿಂದ ಡಿವೈಡ್ ಮಾಡಬೇಕಿದು? ಎಷ್ಟರಿಂದ ಗುಣಿಸಿದಕ್ಕೆ 315 ಬತ್ತು ಇಲ್ಲಿ ಅಂತ ನೋಡಬೇಕು. 3 7 9 3 27, ಇಲ್ಲಿ 9 3 27, 9 3 27, ಆಮೇಲೆ 4 ಉಳಿತು, 9 5 45. 35ರಿಂದ ಗುಣಿಸಿದಕ್ಕೆ ಇದು ಎಷ್ಟಾಯಿತು? 315 ಆಯಿತು. ಅದೇ ನಂಬರ್ನ ಮೇಲ್ಗಡೆನೂ ಗುಣಿಸ್ಬೇಕು. 35 5 ಎಷ್ಟು? 35 5 ಇಷ್ಟಾಯಿತು. ಅದು 35 5 3 5 15, 150, 5 5 25, 175. 175/315 ಆಯಿತು. ಅದೇ ಥರ ಇದು 4/7 ಅನ್ನೋದು ಮಾಡಬೇಕು. 4/7 ಅನ್ನೋದು ಮಾಡಿದಾಗ ಅದೇ ಥರ ಇದೆಷ್ಟಾಯ್ತದೆ? ಇವಾಗ ಎಷ್ಟರಿಂದ ಗುಣಿಸಿದ್ರೆ 315 ಆಯ್ತದೆ ನೋಡಬೇಕು. 315ನ 7ರಿಂದ ಗುಣಿಸ್ಬೇಕು. 7 4 28, 3 ಉಳಿತು, 5 7 5 35. 7 45 315 ಆಯ್ತದ. ಹಂಗಾಗಿ 7ನ 315 ಆಗೋಕ್ಕೆ 45ರಿಂದ ಗುಣಿಸಿದಾಯಿತು ಕೆಳಗಡೆ. ಅದೇ ಥರ ಮೇಲ್ಗಡೆನೂ 45ರಿಂದ ಗುಣಿಸ್ಬೇಕು. 4 45 ಎಷ್ಟು? 45 2 90, 45 4 180, 180/315 ಆಯಿತು. ಅದೇ ಥರ ಇದನ್ನು ಮಾಡಬೇಕು. 3/5ನ ಎಷ್ಟರಿಂದ ಗುಣಿಸ್ಬೇಕು? 315 ಬರೋಕ್ಕೆ 5ನ ಡಿವೈಡ್ ಮಾಡಬೇಕು. 5ರಿಂದ 315, 5 6 30, 5 3 15, 63. 63ನ ಗುಣಿಸಿದ್ರೆ 5ನ 63ರಿಂದ 315 ಆಯ್ತದೆ. ಅದೇ ಥರ ಮೇಲ್ಗಡೆನೂ 63ರಿಂದ ಗುಣಿಸ್ಬೇಕು. 63 180, 3 3 9, 189 ಆಯ್ತದೆ ಅದೊಂದು. ಅದೇ ಥರ 2/5 ಇದು 63ರಿಂದನೇ ಗುಣಿಸ್ಬೇಕು ಕೆಳಗಡೆ ಇದಾಗಬೇಕು ಅಂದರೆ. ಅಲ್ಲಿ ಇದೆಷ್ಟಾಯ್ತದೆ? 63 2 126. ಇವಾಗ ಇಷ್ಟು ಸಿಕ್ತು. ಎಲ್ಲದ್ರದ್ದು ಡಿನಾಮಿನೇಟ್ರು 315 ಐತೆ ಕೆಳಗಡೆ. ಅಲ್ಲಿಗೆ ಮೇಲೆ ಯಾವ್ಯಾವುದು ದೊಡ್ಡದಾಯಿತೋ ಅದು ದೊಡ್ಡದು, ಮೇಲೆ ಯಾವ್ಯಾವ್ದು ಚಿಕ್ಕದಾಯಿತೋ ಅದು ಚಿಕ್ಕದು. ಇವಾಗ ಅಸೆಂಡಿಂಗ್ ಆರ್ಡ್ರಲ್ಲಿ ಬರೀಬೇಕು. ಯಾವುದು? 126/315 ಎಲ್ಲದಕ್ಕಿಂತ ಚಿಕ್ಕದು. ನೆಕ್ಸ್ಟ್ ಯಾವ್ದು ದೊಡ್ಡದಾಯ್ತಾ? ಇದು 189 80 ಇದಾಯ್ತು. 175/315 ಅನ್ನೋದು. ಅದ್ರ ನೆಕ್ಸ್ಟ್ ಯಾವುದಾಯ್ತು? 180, 180/315. ಅದೇ ಥರ ಇದು 189/315.
315. ಇವಾಗ ನಿಜವಾಗಿ ಯಾವ್ಯಾವ ನಂಬರ್ ಅಂತ ಬರಿಬೇಕು ಅಷ್ಟೂ. ಯಾವ್ಯಾವ ನಂಬರು ಇದರಲ್ಲಿ? 226 ಅಂದರೆ ಇದು 2/5. 2/5. ಇವಾಗ ಇದು 175 ಅಂದರೆ ಅದು 5/9. ಅದೇ ಥರ 180 ಅಂದರೆ ಅದು 4/7. ಇದು ಆಮೇಲೆ 189/5 315 ಅಂದರೆ 3/5. ಇದು ನಿಜವಾದ ಅಸೆಂಡಿಂಗ್ ಆರ್ಡ್ರು. ಫಸ್ಟು ಎಲ್ಲ ಡಿನಾಮಿನೇಟ್ರದ್ದು LCM ತೆಗೆದುಬಿಟ್ಟು ಆ ನಂಬರ್ಗಳನ್ನ ಆ ಡಿನಾಮಿನೇಟ್ರಿಗೆ ಬರೋಂಗೆ ಗುಣಿಸ್ಕೋಬೇಕು. ಆಮೇಲೆ ಅದರಲ್ಲಿ LCM ಸಿಗ್ತದೆ ನಿಜವಾಗಿ. ಬಾಯ್.